ಚಂದಗನಹಳ್ಳಿ ಅಮ್ಮ ದೇವರು ಎಷ್ಟು ಪವರ್ಫುಲ್ ಅಂತ ನಿಮ್ಗೆ ಗೊತ್ತಾ? ಚಿಲ್ ಶೆಟ್ಟಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಆಸ್ ಯೂಶುವಲ್ ಮಾರ್ನಿಂಗ್ ಡ್ರಿಂಕ್ ಕುಡ್ಕೊಂಡು ಗಿಡಗಳಿಗೆಲ್ಲ ನೀರ್ ಹಾಕ್ತೆ. ಇನ್ನ ಇವಾಗಿನ ಅಪ್ಡೇಟ್ ಏನು ಅಂದ್ರೆ ಭೋಪಾಲ್ ಇಂದ ನಮ್ಮಮ್ಮ ತಾತ ಮತ್ತೆ ವಜ್ರ ನಮ್ಮ ಮನೆಗೆ ಬಂದವ್ರೆ. ಇವತ್ ನಮ್ ತಾತ ನಮ್ಮ ಮನೆ ಸುತ್ತಮುತ್ತ ಕಳೆಗಳನ್ನೆಲ್ಲ ಕಿತ್ತು ಕ್ಲೀನ್ ಮಾಡ್ತಾ ಇದ್ರು. ಅದನ್ನ ನನ್ಗೆ ನಮ್ಮ ಅಮ್ಮನ್ ಕರೆದು ತೋರಿಸ್ತವ್ರೆ. ಅದಾದ್ಮೇಲೆ ನಮ್ಮನೆ ಮರದು ಹಲಸಣ್ಣು ತಿನ್ಕೊಂಡು ಕೂತಿದ್ದೆ. ವಜ್ರಂಗೆ ನಮ್ಮನೆ ಹಲಸಣ್ಣು ಸಖತ್ ಇಷ್ಟ ಆಗ್ಬಿಟ್ಟೈತೆ. ತಿಂಡಿಗೆ ಅಂತ ದೋಸೆ ಚಟ್ನಿ ತುಪ್ಪ ತಿನ್ಕೊಂಡು ಎಲ್ಲರೂ ರೆಡಿಯಾಗಿ ಚಂದಗನಹಳ್ಳಿ ಅಮ್ಮ ದೇವಸ್ಥಾನಕ್ಕೆ ಹೊರಟು. ನಾವು ಕೇರ್ನಗರದಿಂದ ಚಂದಗನಹಳ್ಳಿ ಅಮ್ಮ ದೇವಸ್ಥಾನದ ಹತ್ರ ಹೋಗಿದ್ದೇಗೆ ಅಂದ್ರೆ ಫಸ್ಟ್ ಕೇರ್ನಗರದಿಂದ ಬೇರೆಯಾಗೆ ಬಸ್ ಅಲ್ಲಿ ಹೋದು, ಮತ್ ಬೇರೆಯಿಂದ ಕೇರ್ಪೇಟೆಗೆ ಹೋಗೋ ಬಸ್ ಹತ್ಕೊಂಡು ಆ ಕೇರ್ಪೇಟೆಗೆ ಹೋಗೋ ಬಸ್ಸು ಅಕ್ಕಿಯಬಾಳ್ ರೈಲ್ವೆ ಸ್ಟೇಷನ್ ಹತ್ರ ಸ್ಟಾಪ್ ಕೊಡುತ್ತೆ. ಅಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲೋದು. ಕೇರ್ನಗರದಿಂದ ಅಕ್ಕಿಯಬಾಳ್ವರೆಗೂ ಟ್ರೈನ್ ಅಲ್ಲಿ ಹೋಗಿ ಅಲ್ಲಿಂದ ಆಟೋದಲ್ಲಿ ಹೋಗೋದು ಈಸಿ. ಬಟ್ ನಾವು ಹೋಗಿದ್ದಿನ ಟ್ರೈನ್ ಇರ್ಲಿಲ್ಲ. ಬಸ್ ಹೋದ್ರೆ ಈ ತರ 2-3 ಬಸ್ ನ ಹತ್ತಿ ಇಳಿಬೇಕು. ಆಟೋದಲ್ಲಿ ನಾನು ನನ್ನ ತಮ್ಮ ಎಲ್ಲ ಹಿಂದೆ ಕುತ್ಕೊಂಡು ಫುಲ್ ವ್ಯೂ ನ ಎಂಜಾಯ್ ಮಾಡ್ಕೊಂಡು ಹೋದು. ಆಟೋದಲ್ಲಿ ಯಾರಿಗೆಲ್ಲ ಈ ತರ ಹಿಂದೆ ಕುತ್ಕೊಳ್ಳೋಕೆ ಇಷ್ಟ ಕಾಮೆಂಟ್ ಅಲ್ಲಿ ತಿಳಿಸಿ. ದೇವಸ್ಥಾನಕ್ಕೆ ಹೋಗಿ ತಡ ಎಲ್ಲ ಓಡಿಸ್ಕೊಂಡು ಅದಾದ್ಮೇಲೆ ಪೂಜೆ ಮಾಡ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಆಚೆ ಬಂದು. ನಮ್ಮ ವಜ್ರ ದೇವ್ರ ಹತ್ರ ಏನ್ ಕೇಳ್ಕೊಂಡ ಅಂತ ಅವನ್ ಬಾಯಲ್ಲಿ ನೀವೇ ಕೇಳಿ. ಇವಾಗ ಎಲ್ಲರೂ ಸೌಖ್ಯವಾಗಿರ್ಲಿ, 100 ವರ್ಷ ಎಲ್ಲರೂ ಆಯುಷ್ಯ ಇರ್ಲಿ. ಮತ್ತೆ ಕೊನೆಲಿ ಮತ್ ನಂಗೆ ಅನ್ಬಿಟ್ಟು ಸ್ಟಾಪ್ ಮಾಡದ್ನಲ್ಲ ಆ ವಿಷಯ ಏನ್ ಗೊತ್ತಾ? ಯಾರಾದ್ರೂ ನಂಗೆ ರಿಮೋಟ್ ಕಾರ್ ಕೊಡಿಸ್ಲಿ ಅಂತ ಅಲ್ಲೇ ಕುತ್ಕೊಂಡು ಜೋರಾಗಿ ಬೇಡ್ಕೊಂಡ. ಅವನಲ್ಲಿ ದೇವ್ರ ಹತ್ರ ಬೇಡ್ಕೊಂಡು ಆಚೆ ಬಂದ್ರೆ ಅವ್ನ್ ವಿಶ್ ಕಂಪ್ಲೀಟ್ ಆಗೋಯ್ತು. ಹೆಂಗೋ ಒಂದು ಅವನ್ಗೆ ರಿಮೋಟ್ ಕಾರ್ ಸಿಕ್ಕೇ ಬಿಡ್ತು. ಅದಕ್ಕೆ ನಮ್ ವಜ್ರ ಫುಲ್ ಖುಷಿ. ದೇವ್ರ ಹತ್ರ ಅವನು ಕೇಳಿದ ತಕ್ಷಣ ಅವರ ಕೊಟ್ಟಿದ್ಕೆ ಅವ್ನಿಗೆ ಫುಲ್ ಶಾಕು. ಅದಕ್ಕೆ ಇನ್ನೊಂದ್ ವಿಷಯ ಐತೆ ನಂದು, ಅದನ್ನು ಕೇಳ್ಕೊಂಡ್ ಬಂದ್ಬಿಡ್ತೀನಿ ಅಂತ ಅಂತಿದ್ದ. ಇನ್ನ ಅಲ್ಲೇ ನಮ್ ರಿಲೇಟಿವ್ಸ್ ತಂದು ಬೀಗ್ ಊಟ ಇತ್ತು. ಸೊ ಅಲ್ಲೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ತಾತ ರಿಲೇಟಿವ್ಸ್ ಜೊತೆ ಎಲ್ಲ ಮಾತಾಡ್ತಾ ಇದ್ರು. ನಾನು ವಜ್ರ ಟೈಮ್ ಪಾಸ್ ಮಾಡ್ಬೇಕಲ್ಲ ಅಂತ ಬಾಟಲ್ ಫ್ಲಿಪ್ ಗೇಮ್ ಮಾಡ್ಕೊಂಡು ನಿಂತಿದ್ದು. ಕೊನೆಲಿ ನನ್ಕಿಂತ ಚೆನ್ನಾಗ್ ಆಡಕ್ ಇಟ್ಕೊಬಿಟ್ಟ. ಅದಾದ್ಮೇಲೆ ಅಲ್ಲಿಂದ ಮನೆ ಕಡೆ ಹೊರಟು. ವಾಪಸ್ ಬರ್ತಾ ನಾವು ಅಲ್ಲಿಂದ ಕೇರ್ಪೇಟೆಯಿಂದ ಬೇರೆಯಿಂದ ಕೇರ್ನಗರ. ಅಟ್ ದ ಎಂಡ್ ಆಫ್ ದಿ ಡೇ ಇಷ್ಟೊಂದ್ ಬಸ್ ಹತ್ತು ಇಳ್ದು ಸಾಕಾಗೋಯ್ತು ನಮ್ಗೆ. ನಾನು ವಜ್ರಂಗೆ ಯಾವಾಗ ಮನೆಗೆ ಹೋಯ್ತಿನೋ ಕಾರ್ ಯಾವಾಗ ಓಡಿಸ್ತೀನೋ ಅನ್ನೋದೇ ಇತ್ತು. ಸೊ ಮನೆಗೆ ಬಂದಿದಂಗೆ ಫಸ್ಟ್ ರಿಮೋಟ್ ಶೆಲ್ ಹಾಕೊಂಡು ಕಾರ್ ಓಡ್ಸಕ್ ಶುರು ಮಾಡೇಬಿಟ್ಟ. 7-7:30 ನಂಗೆ ಚಾಟ್ಸ್ ತಿನ್ಕೊ ಬರದ ಅಂತ ಎಲ್ಲರೂ ರೆಡಿಯಾಗಿ ಬಜಾರ್ ಕಡೆಗೆ ಬಂದು ಫಸ್ಟ್ ಶೆಟ್ರು ಅಂಗಡಿ ಹತ್ರ ಬಂದು ಸೇವ್ ಪುರಿ, ದೈಪುರಿ ಮತ್ತೆ ನಿಪ್ಪಟ್ ಮಸಾಲಾ ತಿನ್ಕೊಂಡು ಅಲ್ಲೇ ಆಲ್ಕೋವಾ ತಗೊಂಡಿದ್ದು. ನಂಗಂತೂ ಇದ್ರ ಟೇಸ್ಟ್ ಸಖತ್ ಇಷ್ಟ ಆಗೋಯ್ತು. ಯಾರಿಗೆಲ್ಲ ಆಲ್ಕೋವಾ ಅಂದ್ರೆ ತುಂಬಾ ಇಷ್ಟ ಕಾಮೆಂಟ್ ಅಲ್ಲಿ ತಿಳಿಸಿ. ಅಲ್ಲಿಂದ ರಾಜ್ಕುಮಾರ್ ಪಾನಿಪುರಿ ಅಂಗಡಿ ಕಡೆ ಹೊರಟು. ಅಲ್ಲಿ ಇವತ್ತು ಪಾನಿಪುರಿ ಮಸಾಲ ಪುರಿ ಸ್ಟಾಲ್ ಹಾಕಿರ್ಲಿಲ್ಲ, ಬರೀ ಗೋಬಿ ಅಂಗಡಿ ಓಪನ್ ಇತ್ತು. ಸೊ ಒಂದೊಂದ್ ಪ್ಲೇಟ್ ಗೋಬಿ ತಿನ್ಕೊಂಡು ಅಲ್ಲಿಂದ ಮನೆಗೆ ಹೊರಟು. ಇಲ್ಲಿ ನೋಡಿ ನಮ್ಮಮ್ಮ ಸ್ವೀಟ್ ಬಾಕ್ಸ್ ಇಟ್ಕೊಂಡಿದ್ರೆ ನಮ್ ಬ್ರೂನೋ ಮುಂದೆನೆ ಹೋಗಿ ಕುತ್ಕೊಂಡು ನನ್ಗೂ ಕೊಡಿ ಅಂತ ನಮ್ ಬ್ರೂನೋ ಕೈ ಹಾಕಿ ನಮ್ಮಮ್ಮನ ಎಳ್ದು ಕೇಳ್ತಿದ್ದ. ನಾನ್ ಯಾವಾಗ ವಿಡಿಯೋ ಮಾಡಕ್ ಶುರು ಮಾಡಿದೆ ನನ್ಗೇನೋ ಗೊತ್ತೇ ಇಲ್ಲ, ನಾನೇನು ಮಾಡೇ ಇಲ್ಲ ಅನ್ನಂಗ್ ಕುತ್ಕೊಬಿಟ್ಟು. ಇವತ್ತಿಗೆ ಇಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.